हेलो फ्रेंड्स वेलकम बैक टू मೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಪಾಲಕ್ ಸೊಪ್ಪಿನಿಂದ ಹಲವಾರು ವೆರೈಟೀಸ್ ರೆಸಿಪಿಗಳನ್ನು ಮಾಡ್ತೀವಿ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪಿನಿಂದ ಮಾಡುವಂತ ಕೈಮಾ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಒಂದು ರೆಸಿಪಿನ ನೀವು ಮಾಡಿದ್ರೆ ನಾನ್ ವೆಜ್ ಕೂಡ ಬೇಡ ಅಂತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಇದು ರೈಸ್ ಜೊತೆಗೆ ಆಗಬಹುದು ಪರಾಟ ರೋಟಿ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಓಕೆನಾ ಸೊ ಫ್ರೆಂಡ್ಸ್ ಇಲ್ಲಿ ಮೊದಲೇದಾಗಿ ಈ ಒಂದು ಕೈಮಾ ಸಾಂಬಾರ್ ಮಾಡೋದಕ್ಕೆ 2 ಕಟ್ನಷ್ಟು ಫ್ರೆಶ್ ಆಗಿರುವಂತಹ ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಈ ಪಾಲಕ್ ಸೊಪ್ಪನ್ನ ಜಾಸ್ತಿ ತಿನ್ನಬಾರ್ದು ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಪಾಲಕ್ ಸೊಪ್ಪಿನಲ್ಲಿ ಜಾಸ್ತಿ ಐರನ್ ಅಂಶ ಇರೋದ್ರಿಂದ ಇದು ಹೆಲ್ತಿಗೆ ತುಂಬಾನೇ ಒಳ್ಳೆಯದು ಸೊ ಇದು ನೆಲದಲ್ಲಿ ಬೆಳೆಯೋದ್ರಿಂದ ಇದರಲ್ಲಿ ಮಣ್ಣಿನ ಅಂಶ ಸೇರ್ಕೊಂಡಿರುತ್ತೆ ಸೊ ಅದನ್ನ ನೀವು ವಾಶ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಒಂದಲ್ಲ 2-3 ಸರಿ ವಾಶ್ ಮಾಡಿ ತಗೊಳ್ಬೇಕು ಸೊ ಇವಾಗ ನೋಡ್ತಾ ಇದ್ರೆ ಇದನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ 2-3 ಸರಿ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಒಂದು ಪಾಲಕ್ ಸೊಪ್ಪಿನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನು ಹಾಕಿ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು 5 ನಿಮಿಷ ರೆಸ್ಟ್ ಮಾಡಲು ಬಿಡಬೇಕು ಯಾಕಂದ್ರೆ ಪಾಲಕ್ ಸೊಪ್ಪಿನಲ್ಲಿರುವಂತ ನೀರಿನಂಶವನ್ನು ನಾವು ಕಂಪ್ಲೀಟ್ ಆಗಿ ತೆಗೆದುಕೊಳ್ಬೇಕು ಸೊ ಹಾಗಾಗಿ ಇದು ಸಾಲ್ಟ್ ಹಾಕಿದ್ರೆ ಇದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲಾನು ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಅಷ್ಟರಲ್ಲಿ ನಾವು ಈ ಕೈಮಾ ಸಾಂಬಾರ್ಗೆ ಬೇಕಾದಂತ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಅರ್ಧ ಹೋಳ್ನಷ್ಟು ಕೊಬ್ಬರಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ 1 ಟೊಮೆಟೊ 1 ಈರುಳ್ಳಿ ಸ್ವಲ್ಪ ಹಸಿಮೆಣಸಿನಕಾಯಿನೂ ಕೂಡ ತಗೊಂಡಿದ್ದೀನಿ ಇವೆಲ್ಲವನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಮಸಾಲ ಲವಂಗ ಹಾಗೂ ಒಂದೆರಡು ಏಲಕ್ಕಿನೂ ಕೂಡ ಹಾಕೊಂಡು ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದೆಲ್ಲವನ್ನು ನೀಟಾಗಿ ನೀರು ಹಾಕದೇನೆ ಗಟ್ಟಿಯಾಗಿನೇ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಸೊ ಇಲ್ಲಿ ನೋಡ್ತಾ ಇದ್ರ ವಿಡಿಯೋದಲ್ಲಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇದರಲ್ಲಿ ನಾನು ಹಸಿ ಅಲ್ಲ ಹಾಗೂ ಬೆಳ್ಳುಳ್ಳಿನ ಆಡ್ ಮಾಡಿಲ್ಲ ಸೊ ಹಾಗಾಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನು ಕೂಡ ಇವಾಗ ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಲ್ಲ ಮತ್ತೆ ಬೆಳ್ಳುಳ್ಳಿ ಇದ್ರೆ ನೀವು ರುಬ್ಕೊಳ್ಳುವಾಗನೇ ಹಾಕೊಂಡ್ರೆ ಆಯ್ತು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ಮಸಾಲಾ ಪೇಸ್ಟ್ ರೆಡಿ ಆಗಿದೆ ಇವಾಗ ಒಂದು 5 ನಿಮಿಷ ಆಗಿದೆ ಪಾಲಕ್ ಸೊಪ್ಪು ಕೂಡ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ನೀರನ್ನ ಬಿಟ್ಕೊಂಡಿದೆ ಅಂತ ಇವಾಗ ಈ ಪಾಲಕ್ ಸೊಪ್ಪನ್ನ ಕಂಪ್ಲೀಟ್ ಆಗಿ ನೀಟಾಗಿ ಹಿಂಡ್ಕೊಂಡು ಇದರಲ್ಲಿ ನೀರಿನಂಶ ಸ್ವಲ್ಪನೂ ಇರಬಾರ್ದು ಆ ರೀತಿ ಇದನ್ನ ಸಪರೇಟ್ ಮಾಡಿ ಒಂದು ಬೌಲ್ಗೆ ತೆಗೆದುಕೊಳ್ಬೇಕು ಸೊ ಇವಾಗ ನೋಡ್ತಾ ಇರಬಹುದು ಎಷ್ಟು ನೀರಿನಂಶ ಬಿಟ್ಕೊಂಡಿದೆ ಅಂತ ಹೇಳಿ ಸೊ ಇವಾಗ ತೆಗೆದುಕೊಂಡಿರುವಂತ ಪಾಲಕ್ ಸೊಪ್ಪಿನಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಗೇನೆ ಒಂದು ಸ್ವಲ್ಪ ಈ ರುಬ್ಕೊಂಡಿರುವಂತಹ ಮಸಾಲಾ ಪೇಸ್ಟ್ ಅನ್ನು ಹಾಕೊಳ್ಬೇಕು ಹಾಗೇನೆ ಒಂದು ಸ್ವಲ್ಪ ಅರಿಶಿಣನೂ ಕೂಡ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಅನ್ನು ಕೂಡ ಹಾಕೊಳ್ಬೇಕು ಯಾಕಂದ್ರೆ ಕೈಮಾ ಉಂಡೆಗಳಿರುತ್ತಲ್ವ ಅದು ಸಪ್ಪೆ ಆದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಸಾಲ್ಟ್ ಅನ್ನೇ ಸೇರಿಸ್ಕೊಳ್ಳಿ ನಾವು ಮೊದಲಿಗೆ ಪಾಲಕ್ ಸೊಪ್ಪಿನಲ್ಲಿ ಸಾಲ್ಟ್ ಅನ್ನ ಸೇರಿಸಿದೀವಿ ಸೊ ಹಾಗಾಗಿ ನೀವು ನೋಡ್ಕೊಂಡು ಸಾಲ್ಟ್ ಅನ್ನ ಸ್ವಲ್ಪನೇ ಸೇರಿಸ್ಕೊಳ್ತಾ ಹೋಗಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇವೆಲ್ಲವನ್ನು ಈ ರೀತಿ ಇಟ್ಟು ಉಂಡೆ ಹದಕ್ಕೆ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಪ್ಲೇಟ್ ಅಲ್ಲಿ ಸಪರೇಟ್ ಆಗಿ ತೆಗೆದಿಟ್ಕೊಳ್ಳಿ ಇವಾಗ ಇದಕ್ಕೆ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಒಂದು ಸ್ವಲ್ಪ ಚಕ್ಕೆ ಮಸಾಲ ಒಂದೆರಡು ಬ್ಯಾಡಗಿ ಮೆಣಸಿನಕಾಯಿ ಹಾಗೂ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡು ಲಾಸ್ಟ್ ಅಲ್ಲಿ ಉಳಿದಿರ್ತಕ್ಕಂಥ ಮಸಾಲ ಇತ್ತಲ್ವಾ ರುಬ್ಬಿಟ್ಕೊಂಡಿರೋದು ಆ ಮಸಾಲ ಎಲ್ಲಾನು ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು ಈ ಮಸಾಲೆ ಎಲ್ಲಾನು ಫ್ರೈ ಆದ ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೂ ಒಂದು ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿನೂ ಕೂಡ ಹಾಕೊಂಡಿದ್ದೀನಿ ಇವೆಲ್ಲವನ್ನು ಹಾಕಿ ಒಂದ್ಸರಿ ಈ ರೀತಿ ಆಯಿಲ್ ಸಪರೇಟ್ ಆಗೋವರೆಗೂ ಈ ಮಸಾಲಾನ ನೀಟಾಗಿ ಬೇಯಿಸ್ಕೊಳ್ಬೇಕು ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಸಾಲೆ ಆಯಿಲ್ ಎಲ್ಲ ಸಪರೇಟ್ ಆಗಿದೆ ಅಂತ ಇವಾಗ ಇದಕ್ಕೆ 1 ಗ್ಲಾಸ್ನಷ್ಟು ನೀರನ್ನ ಹಾಕಿ ಕುದಿಯೋದಕ್ಕೆ ಬಿಡಬೇಕು ಈ ಕುದಿಯುವಂತ ಹಬೆಯಲ್ಲಿನೇ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತ ಈ ಕೈಮಾ ಉಂಡೆಗಳನ್ನು ಸಹ ಇದರ ಮೇಲ್ಗಡೆ ಈ ರೀತಿ ವಿಡಿಯೋದಲ್ಲಿ ತೋರಿಸಿದ ಇಟ್ಟು ಬೇಯಿಸ್ಕೊಳ್ಬೇಕು ನೀವು ಸಪರೇಟ್ ಆಗಿನೂ ಕೂಡ ಬೇಯಿಸ್ಕೊಳ್ಬಹುದು ಬಟ್ ಆದ್ರೆ ಈ ರೀತಿ ಬೇಯಿಸ್ಕೊಂಡ್ರೆ ಗ್ರೇವಿ ಹಾಗೂ ಕೈಮಾ ಉಂಡೆಗಳು ಎರಡು ಒಂದೇ ಟೈಮ್ ಅಲ್ಲಿ ಬೇಯುತ್ತೆ ಅಂತೇಳಿ ಅಷ್ಟೇನೆ ಇವಾಗ ನೋಡ್ತಾ ಇರ್ಬೋದು ಗ್ರೇವಿ ಕೂಡ ಥಿಕ್ನೆಸ್ ಬಂದಿದೆ ಮತ್ತೆ ಕೈಮಾ ಉಂಡೆಗಳು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಈ ಒಂದು ಕೈಮಾ ಉಂಡೆಗಳನ್ನ ನಾವು ಗ್ರೇವಿಯಲ್ಲಿ ಎಲ್ಲಾನು ಸೇರಿಸ್ಕೊಳ್ಬೇಕು ಈ ರೀತಿ ಸೇರಿಸ್ಕೊಂಡು ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಕೈಮಾ ಉಂಡೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಲೈಟ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು
ನೋಡಿಕೊಂಡು ಗ್ರೇವಿ ಥಿಕ್ನೆಸ್ ನೋಡಿಕೊಂಡು ನೀವು ಲಾಸ್ಟಲ್ಲಿ ಟೇಸ್ಟನ್ನು ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಖಾರನ ಸೇರಿಸ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ಆದಂತಹ ಪಾಲಕ್ ಸೊಪ್ಪಿನ ಕೈಮಾ ಸಾಂಬಾರ್ ಸವಿಯಲು ರೆಡಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಸೂಪರ್ ಆಗಿ ಬಂದಿತ್ತು. ಇದು ಮಸಾಲಾ ರೈಸ್, ಗೀ ರೈಸ್ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ವೆಜ್ ಅಲ್ಲಿನೂ ಕೂಡ ನಾವು ಕೈಮಾ ಸಾಂಬಾರ್ನ ಯಾವ ರೀತಿ ಮಾಡೋದಂತೇಳಿ. ಸೊ ಈ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಹೊಸ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.